ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಕುಂಭಮೇಳದಲ್ಲಿ ಯಾರೋ ಒಬ್ರು ಮಿಸ್ಸಿಂಗ್ ಆಗಿಬಿಟ್ರಲ್ಲ ಅಂತ ಬಹಳ ಯೋಚನೆ ಮಾಡ್ತಿದೆ. ಆದರೆ ಯಾರು ಅಂತ ಇಷ್ಟು ದಿನ ಆದರೂ ನೆನಪಿಗೆ ಬರ್ತಿರ್ಲಿಲ್ಲ. ಫೈನಲಿ ಒಂದು ವೈರಲ್ ಫೋಟೋ ನೆನಪು ಮಾಡಿಬಿಡ್ತು. ಅವ್ರು ಮತ್ಯಾರು ಅಲ್ಲ, ಒನ್ ಆ್ಯಂಡ್ ಓನ್ಲಿ ಪ್ರಕಾಶ್ ರಾಜ್. ಯಾಕೆ ಈ ಮನುಷ್ಯ ಇನ್ನೂ ಮಾತಾಡಿಲ್ಲಲ್ವಾ ಕುಂಭಮೇಳದ ಬಗ್ಗೆ ಅಂದ್ಕೊಂಡಿದೆ. ದೇಶದಲ್ಲಿ ಏನೋ ಒಂದು ಶುಭ ಕಾರ್ಯ ಆದರೂ ಕೂಡ ಈ ವ್ಯಕ್ತಿಗೆ ತಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅದರಲ್ಲೂ ಕುಂಭಮೇಳ ಸಹಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಫೋಟೋ ನೋಡಿ ಬಹಳ ಶಾಕ್ ಆಯಿತು. ಪ್ರಕಾಶ್ ರಾಜ್ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರುವಂಥ ಫೋಟೋ. ನನಗೇನೋ ಈ ಫೋಟೋ ತುಂಬ ಆಶ್ಚರ್ಯ ಅನಿಸಿರಲಿಲ್ಲ. ಬಾಯಲ್ಲಿ ಮೂಢನಂಬಿಕೆ ಅಂತ ಹಿಂದೂ ಧರ್ಮದ ಬಗ್ಗೆ ಪ್ರಕಾಶ್ ರಾಜ್ ಅವರು ಮಾತಾಡಿದ್ರು ಕೂಡ ತಮ್ಮ ಎರಡನೇ ಪತ್ನಿಯವರ ಮಾತನ್ನ ಮೀರೋದಿಲ್ಲ ಅನ್ನೋದು ಗೊತ್ತಿದೆ. ಸನಾತನ ಅಂದ್ರೆ ಏನ್ರಿ? ಬದಲಾಗದ್ದು ಕಾಲಾನುಕಾಲದಿಂದ. ಬದಲಾಗದೆ ಇರೋದು ಬದಲಾಗಲ್ಲ ನಾನು ಎಲ್ಲವೂ ಈ ಪ್ರಕೃತಿಯ ಕ್ರಿಯೆಗೆ ವಿರುದ್ಧವಾದದ್ದು. ಯಾರು ನಾನು ಬದಲಾಗಲ್ಲ, ನಾನೇ ಶ್ರೇಷ್ಠ, ನಾನೇ ಪರ್ಮನೆಂಟು, ನಾನೇ ಸತ್ಯ ಅಂತ ಸುಳ್ಳದ. ನೀವು ಮೊದಲಾದ ನೆತ್ತಾಕಿ, ಅದು ಯಾವ ಧರ್ಮ, ಪ್ರಪಂಚದ ಯಾವ ಧರ್ಮ ಇನ್ನೊಬ್ಬರನ್ನ ಕೊಲ್ಲಕ್ಕೆ ಹೇಳಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬ ಕೊಲ್ತಾನೆ. ಯಾವ ಧರ್ಮ ಧರ್ಮ ಅನ್ನೋದು ಮಾನವೀಯ ಧರ್ಮ ಅಸ್ಪಷ್ಟತೆಯಲ್ಲಿ ಹೇಳುತ್ತೆ. ಇವ್ರ ಕಥೆಗಳು ಹೆಂಗೆ ಅಂದ್ರೆ ಕಾಗಿಗಳೆಲ್ಲ ಸೇರ್ಕೊಂಡ್ಬಿಟ್ಟಂತೆ. ನಾವೆಲ್ಲ ಸೇರ್ಕೊಂಡ್ಬಿಟ್ಟಿದೀವಿ, ನಾವೇ ಜಾಸ್ತಿ ಇದೀವಿ, ಆದ್ರಿಂದ ಇನ್ಮೇಲೆ ಕೋಗಿಲೆ ನಮ್ಮ ಮಾತು ಕೇಳ್ಬೇಕು, ನವಿಲ್ ನಮ್ಮ ಮಾತು ಕೇಳ್ಬೇಕು ಅಂದ್ರೆ ಹೆಂಗ್ರಿ? ಎಲ್ಲರಲ್ಲೂ ಸಣ್ಣವರೋ ದೊಡ್ಡವರೋ, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು, ಪ್ರತಿಯೊಬ್ಬರಲ್ಲೂ ಒಂದು ವೈಶಿಷ್ಟ್ಯ ಇದೆ. ಇವರು ಹೇಳೋ ಪ್ರತಿಪಾದನೆ ಇದೆಯಲ್ಲ, ಇವ್ರಿಗೆ ಧರ್ಮ ಇಲ್ಲ. ಅದಕ್ಕೆ ಬಹಳ ಒಳ್ಳೆ ಮಾತಿದೆ, ಕ್ರೌರ್ಯಕ್ಕೆ ಕರುಣೆ ಇಲ್ಲ, ಹಾಗಾಗಿ ಅದಕ್ಕೆ ಧರ್ಮ ಇಲ್ಲ. ಕರುಣೆ ಇದ್ದಿರೋದು ಹಿಂದೆ ಮಾಡುತ್ತೆ. ಇವರಲ್ಲಿ ಗಂಡದಂತೆ ಹಿಂದುತ್ವ ಅಂತಿದ್ರು, ಈಗ ದಿನದಿಂದ ಸನಾತನ ಇರ್ತವ್ರಿಗೆ ಅಲ್ವೇ? ನೋಡಿ, ಇವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಸೂಕ್ಷ್ಮತೆ ಹೆಂಗಿರ್ಬೇಕು ಅಂದ್ರೆ, ಇವಾಗ ನಮ್ಮ ವಿಶ್ವಗಳು ಅವರು ಪಾರ್ಲಿಮೆಂಟ್ ನಲ್ಲಿ ಹೋಮ ಮಾಡ್ತಾರೆ, ತಪ್ಪು ಅಂತ ಹೇಳೋದು. ನೋಡಪ್ಪ, ಈ ಪ್ರಜಾಪ್ರಭುತ್ವದಲ್ಲಿ ನೀನು ಒಂದು ಉದ್ಘಾಟನೆ ಹೋಗೋದಕ್ಕೆ ಮುಂಚೆ ನಿನ್ನ ಮನೆಯಲ್ಲಿ ಯಾವ ಹೋಮ ಬೇಕಾದ್ರೂ ಮಾಡ್ಕೋ, ಅದಕ್ಕೆ ಸ್ವಾತಂತ್ರ್ಯ ಇದೆ. ನಿನ್ನ ದೇವಸ್ಥಾನದಲ್ಲಿ ಹೋಮ ಮಾಡ್ಕೊಳ್ಳೋಕೆ ದೇವಸ್ಥಾನಗಳಿವೆ, ಅದನ್ನು ಮಾಡ್ಕೋ, ನಮ್ಮ ವಿರೋಧ ಇಲ್ಲ. ಆದ್ರೆ 140 ಕೋಟಿ ಜನ ಇರುವಂತಹ ಬೇರೆ ಬೇರೆ ಭಾಷೆ ಇರುವ, ಬೇರೆ ಬೇರೆ ಧರ್ಮಗಳ ಸೋರ ದುಡ್ಡಿಂದ ಕಟ್ಟುವ ಪಾರ್ಲಿಮೆಂಟ್ ಭವನ ನೀವು ಮಾಡಕ್ಕಾಗಲ್ಲ. ಬಾಯಕದ ಉಗಿಬೇಡ ಅಲ್ವಾ? ಅಷ್ಟೇ ಸಿಂಪಲ್. ಅದು ಧರ್ಮನೇ ಅಲ್ಲ, ಅದು ಅಧರ್ಮ. ಅದಧರ್ಮ ಮಾಡ್ತಾರೆ, ಅದು ತಪ್ಪು ಅಂತ. ಸನಾತನ ಅಂದ್ರೆ ಇವರು ದಾರಿ ತಪ್ಪಿಸೋಕೆ ತರ್ತಿರೋ ಇದು, ಅದು ಟ್ರಾಫಿಕ್ ಸಿಗಾಕಬಾರ್ದು. ನಾವು ಧರ್ಮದ ವಿರುದ್ಧ ಅಂತ ಮಾತಾಡಬಾರ್ದು. ಎಲ್ಲಾ ಧರ್ಮಗಳನ್ನು ಹುಡುಕಿದಿರಿ. ವೈಜ್ಞಾನಿಕ ಚಿಂತನೆಯನ್ನೇ ಪ್ರಪಂಚದ ಎಲ್ಲಾ ಧರ್ಮಗಳು, ಯಾಕೆ ನಾವು ಇಡೀ ಭೂಮಿ ದುಂಡಗಿಲ್ಲ, ಚಪ್ಪಟೆಯಾಗಿದೆ ಅಂತ ಬೈಬಲ್ ಹೇಳ್ತಾ ಇದ್ರು. ಭೂಮಿ ಸುತ್ತಾನೆ ಎಲ್ಲ ಸುತ್ತಾ ಇದೆ ಇಲ್ಲ ಅಂತ ಬಂದ ಇಲ್ಲ, ಅದು ಸೂರ್ಯನ ಸುತ್ತ ಸುತ್ತಿದೀವಿ ಅಂತ ಅವನು ಬಹಿಷ್ಕಾರ ಮಾಡಿದ ಧರ್ಮ ತಾನೆ ಅದು. ಈ ಸನಾತನ ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತಾಡ್ತಿರುವ ಯಾರು ಹಿಂದೂಗಳಲ್ಲ. ಇವ್ರು ದಿಟ್ಟಿಗೆ ತಗೊಂಡಿರೋ ಮಾತಾಡ್ತಿದ್ರೆ ಅದನ್ನ ನಾವು ಹೇಳ್ಬೇಕು, ನೀವ್ ಯಾಕೆ ನಮ್ಮ ಧರ್ಮ ಹೇಳ್ತೀವಿ ನಾವು ಹೇಳೋದು. ಸೊ ಇದೆಲ್ಲ ತುಂಬಾ ಫ್ಯೂಚರ್ ಇಲ್ಲ, ಇವ್ರ ರಾಜಕೀಯ ದುರುದ್ದೇಶ ಅಷ್ಟೇ. ಅವರ ಎರಡನೇ ಹೆಂಡತಿ ಮಹಾನ್ ದೈವ ಭಕ್ತೆ ಅನ್ನೋದು ಕಳೆದ ಸಲನೇ ಗೊತ್ತಾಗಿತ್ತು. ಅದೇ ಕುಕ್ಕೆ ಸುಬ್ರಹ್ಮಣ್ಯದ ವಿಷಯದಲ್ಲಿ ಪ್ರಕಾಶ್ ರಾಜ್ ಅವರ ಎರಡನೇ ಪತ್ನಿಗೆ ಮಕ್ಕಳಾಗಿರ್ಲಿಲ್ಲ. ಅದಕ್ಕೆ ಕುಕ್ಕೆಗೆ ಬಂದು ಪೂಜೆ ಮಾಡಬೇಕು ಅಂತ ಹರಕೆ ಹೊತ್ತಿದ್ರಂತೆ. ಸೊ ಪ್ರಕಾಶ್ ರಾಜ್ ಅವರು ಏನೇ ಮಾತಾಡಿದ್ರು ಕೂಡ ಒಳಗೊಳಗೆ ಅವರ ಎರಡನೇ ಹೆಂಡತಿ ಹೇಳಿದ್ದನ್ನ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಈಗಲೂ ಪಾಪ ವಿಮೋಚನೆ ಆಗ್ಲಿ ಅಂತ ಎರಡನೇ ಹೆಂಡತಿಯೇ ಅವರನ್ನ ಪ್ರಯಾಗ್ರಾಜ್ಗೆ ಕಳಿಸಿ ಗಂಗಾ ನದಿಯಲ್ಲಿ ಮುಳುಗಿಸಿದ್ರೇನೋ ಅಂದ್ಕೊಂಡಿದೆ. ಆಮೇಲೆ ಒಂದು ಫ್ಯಾಕ್ಟ್ ಚೆಕ್ ನೋಡಿದೆ. ಪ್ರವೀಣ್ ಮಾವಿನಕಾಡು ಅವರು ಮಾಡಿದ್ದು. ಇವರು ಮೊದಲು ಪ್ರಕಾಶ್ ರಾಜ್ ಅವರ ರಿಲಿಜನ್ ಯಾವುದು ಅಂತ ತಿಳ್ಕೊಳ್ಳೋಕೆ ಮುಂದಾಗ್ತಾರೆ. ಆಗ ಒಂದು ಸೂಕ್ಷ್ಮವಾದ ವಿಷಯ ಗೊತ್ತಾಯ್ತಂತೆ. ಪ್ರಕಾಶ್ ರೈ ಅನ್ನೋ ಸರ್ನೇಮ್ ಇದ್ದಿದ್ದು ಬಳಿಕ ರಾಜ್ ಅಂತ ಬದಲಾಗಿತ್ತು. ಹೀಗಾಗಿ ಕನ್ವರ್ಟೆಡ್ ಇರಬಹುದು ಅಂದ್ಕೊಳ್ತಾರೆ. ಈ ಕನ್ವರ್ಟೆಡ್ಗಳು ಮೂಲ ಸಂಸ್ಕೃತಿಯನ್ನೇ ಪಾಲಿಸೋದಿಲ್ಲ ನೋಡಿ, ಅದನ್ನ ತೊರೆಯೋದಕ್ಕೆ ಅಂತಾನೆ ಕನ್ವರ್ಟ್ ಆಗಿರ್ತಾರೆ. ಸೊ ಇದು ಪ್ರಕಾಶ್ ರಾಜ್ ಆಗಿರೋಕೆ ಚಾನ್ಸೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಪ್ರಕಾಶ್ ರಾಜ್ ಭಾರತೀಯ ಸಂಸ್ಕೃತಿಯನ್ನ, ಎಕ್ಸ್ಪೆಷಲಿ ಮಹಾಕುಂಭದ ಬಗ್ಗೆ ಗೌರವ ಹೊಂದಿರ್ಬೋದು ಅಂತ ನೋಡಿದ್ರೆ ಆ ಚಾನ್ಸಸ್ ಕೂಡ ಇರಲಿಲ್ಲ. ಯಾಕಂದ್ರೆ 2 ವರ್ಷದಿಂದ ಈ ಪ್ರಕಾಶ್ ರಾಜ್ ಸನಾತನಿಯನ್ನ ತನಾತನಿ ಅಂತ ಗೇಲಿ ಮಾಡ್ಕೊಂಡೇ ಬಂದಿದ್ರು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಪಾಪ ಒಂದು ಟೊಪ್ಪಿ ಹಾಕೊಂಡು ಬಸ್ ತಂದಿದ್ದಾರೆ. ಟೊಪ್ಪಿ ತೆಗೆದು ಒಬ್ಬ ಹಿಂದೂ ಮೇಲೆ ಹೇಳ್ತಾರೆ,
ನೋಡಿ ಈ ತರ ಹೇಳೋರು ಅದು ಸಿದ್ಧ ಇರ್ತಾರೆ. ನೋಡ್ಕೊಂಡಿರೋರು ಏನ್ ಮಾಡ್ತಿದ್ರಿ, ನಾಳೆ ಬಾಯಿ ಮಾಲೆ ಹಾಕೊಂಡು ಬರ್ತಾನೆ, ಅವ್ನು ಕಂಡಕ್ಟರ್ ಕೆಲಸ ಮಾಡ್ತೀನಿ ಅಂತ ಭಕ್ತಿ ನೋಡ್ತಾರೆ. ಇನ್ನೊಬ್ಬ ಜೈ ಹನುಮಾನ್ ಅಂತ ಕೊಟ್ಟಿಟ್ಕೊಂಡು ಬರ್ತಾನೆ. ಅವ್ರ ಪ್ರಾಣದಲ್ಲಿ ಅವರವರು ದೇವರುಗಳನ್ನ ಬಸ್ ಜನ ಬೇಡ್ಕೊಂಡು ಬಂದಿರ್ಬೋದು. ಎಲ್ಲರೂ ಬಟ್ಟೆ ಬಿಚ್ಚೋದು ಕುತ್ಕೊಂಡ್ರೆ ಹೆಂಗ್ರಿ? ಎಲ್ಲರೂ ಇರ್ಬೇಕಲ್ಲ ಈ ದೇಶದಲ್ಲಿ. ಅದರಲ್ಲೂ ಕುಂಭಮೇಳದ ವಿರುದ್ಧವಾಗಿ ಯಾರ್ದೋ ಒಂದು ವಿಡಿಯೋ ಬೇರೆ ಟ್ವೀಟ್ ಮಾಡಿದ್ರು. मतलब थोड़ा सा यार, मतलब क्या है ये भी टट्टी करी हुई है यार लोगों ने इधर। पॉटी अच्छी कैसे बताओ, गुटके के पैकेट बॉटल सब ठीक था, पॉटी करी हुई है यार। दुख हो रहा है मेरे को, रोना आ रहा है। टट्टी करते थे यार लोग, कैसे बोलते हैं माता। ಕುಂಭಮೇಳ ಕೊಳಕು ಅಂತ ಹೇಳುವ ಪ್ರಕಾಶ್ ರಾಜ್ ಕುಂಭಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಪ್ರವೀಣ್ ಮಾವಿನಕಾಡ್ ಅವರು ನಿರ್ಧಾರಕ್ಕೆ ಬರ್ತಾರೆ. ಇಷ್ಟೆಲ್ಲ ಇದ್ರೂ ಈ ಫೋಟೋವನ್ನ ಇಷ್ಟೊಂದು ನಂಬೋದಕ್ಕೆ ಕಾರಣ ಏನಿರಬಹುದು? ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ನಾನು ಮೊದಲು ಹೇಳಿದ್ನಲ್ಲ ಕುಕ್ಕೆ ಸುಬ್ರಹ್ಮಣ್ಯ ವಿಷಯ, ಅದೇ ಅವತ್ತು ಕುಕ್ಕೆಗೆ ಹೋದಂತೆ ಈಗ ಕುಂಭಕ್ಕೂ ಹೋಗಿರಬಹುದು ಅಂತ ಅನ್ಕೊಂಡ್ರಪ್ಪ. ಪ್ರಶಾಂತ್ ಸಂಬರ್ಗಿ ಕೂಡ ಹಾಗೆ ಅನ್ಕೊಂಡು ಪೋಸ್ಟ್ ಹಾಕಿದ್ರು. ಆದರೆ ಅಷ್ಟಕ್ಕೆ ಪ್ರಕಾಶ್ ರಾಜ್ ಕಂಪ್ಲೇಂಟ್ ಮಾಡೋ ಲೆವೆಲ್ಗೆ ಸಿಟ್ಟಾಗ್ಬಿಟ್ಟಿದ್ದಾರೆ. ಬಟ್ ಒಂದು ಖುಷಿ ವಿಷಯ ಏನಂದ್ರೆ ಮಹಾಕುಂಭವನ್ನ ಪ್ರಕಾಶ್ ರಾಜ್ ಅವರೇ ಪವಿತ್ರ ಅಂದ್ಬಿಟ್ರು. ಹಿಂಗೆ ದೇವರು ಒಳ್ಳೆ ಒಳ್ಳೆ ಬುದ್ಧಿ ಕೊಟ್ಟು ಸ್ವಲ್ಪ ಸ್ವಲ್ಪನೇ ಬದಲಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.